ನನಗೆ ಎಷ್ಟೋ ವರ್ಷಗಳ ನಂತರ ಇವತ್ತಿನ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನೋಡ್ತಾ ಇದ್ದಾಗ ಗಂಭೀರ್ ವರ್ಸಸ್ ಶಹೀದ್ ಅಫ್ರಿದಿ ಅಥವಾ ಶೋಯಿಬ್ ಅಖ್ತರ್ ವರ್ಸಸ್ ಹರ್ಭಜನ್ ಸಿಂಗ್ ಅವರ ಜಗಳ ಎಲ್ಲ ನೆನಪಾಯ್ತು. ನಮಸ್ಕಾರ, ಎಲ್ಲರಿಗೂ ಮಾತಾಡ್ತಾ ಇರೋದು ಕುಶಲ ವೀಕ್ಷಣೆ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಣನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಈಸ್ ಬ್ಯಾಕ್. ಆ ಒಂದು ಅರ್ಲಿ 2000 ಮುಖಾಮುಖಿ ಆಗ್ತಾ ಇತ್ತು, ಹತ್ರ ಬಂದು ಜಗಳ ಆಡೋದು. ಇವತ್ತಿನ ಮ್ಯಾಚ್ ನೋಡಿದಾಗ ಅದೇ ದಿಟ್ಟು ಹಾಗೆಯೇ ಫೀಲ್ ಆಯ್ತು. ಅಫ್ಕೋರ್ಸ್ ಮ್ಯಾಚ್ ರಿಸಲ್ಟ್ ಅಂತ ಬಾಂಬಿಸ್ತಾನವನ್ನ ಭಾರತ ಬಗ್ಗು ಹೊಡೆದಿದೆ, ಹೊಡೆದು ಬಡ್ಡ ಹೊಡೆದು ಹಾಕಿದ್ರು ವಿತ್ ಬೈಗುಳಾಸ್. ಬಾಯಿ ತುಂಬ ಬೈಗುಳದ ಜೊತೆಗೆ ಮ್ಯಾಚ್ ಅಲ್ಲಿ ಕೂಡ ಬಗ್ಗು ಹೊಡೆದು ಹಾಕಿದ್ರು. ಭಾರಿ ಅಂದ್ರೆ ಭಾರಿ ಖುಷಿ ಆಯ್ತು. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಪಾಕಿಸ್ತಾನ ಅಥವಾ ಬಾಂಬಿಸ್ತಾನ ಅಥವಾ ಎಂತೊಂದು ಪಾಕಿಸ್ತಾನ 171 ರನ್, ಗ್ರೇಟ್ ಸ್ಕೋರ್. ನಾನು ಅಷ್ಟು ಹೊಡಿತಾರೆ ಅಂತ ಅನ್ಕೊಂಡಿರಲ್ಲ. ಅಲ್ಲ, ಆಕ್ಚುಲಿ ಅವ್ರದ್ದು ಫಸ್ಟ್ 10 ಓವರ್ ನೋಡಿದಾಗ ಇದೆಂತ 200 ರನ್ ಆಗ್ತದ ಅಂತ ಅನಿಸ್ತಿತ್ತು. ಬಟ್ ಗೊತ್ತುಂಟಲ್ಲ, ಪಾಕಿಸ್ತಾನ್ ಅವರು ಫೇಮಸ್, ಅವರು ಆಲ್ ಆಫ್ ಅ ಸಡನ್ ಮ್ಯಾಚ್ ಹೀಗೆಲ್ಲ ಆಗ್ತದೆ. ಸೊ ಅವರಿಗೆ 200 ರನ್ ಎಲ್ಲ ಹೊಡೆಯುವಂತ ಅಷ್ಟೆಲ್ಲ ಯೋಗ್ಯತೆ ಎಲ್ಲ ಇಲ್ಲ. ಬಟ್ ಫಸ್ಟ್ 10 ಓವರ್ ಆಡಿದಾಗ ಅಂತ ಅನಿಸಿತು. ಆ್ಯಂಡ್ ನಮ್ಮ ಫೀಲ್ಡಿಂಗ್ ನೋಡಿದಾಗ ಫೀಲ್ಡಿಂಗ್ ಇಂಡಿಯಾ ಮಾಡ್ತಾ ಉಂಟ, ಪಾಕಿಸ್ತಾನ ಮಾಡ್ತಾ ಉಂಟ ಅಂದಂದು. ಯಾಕಂತಂದ್ರೆ ಭಾರತದ ಫೀಲ್ಡಿಂಗ್ ಪಾಕಿಸ್ತಾನ ಥರ ಇತ್ತು. ಏನು ಕ್ಯಾಚ್ ಬಿಡುದು, ಅಭಿಷೇಕ್ ಶರ್ಮಾ 2 ಕ್ಯಾಚ್ ಬಿಟ್ರು, ಕುಲ್ದೀಪ್ ಯಾದವ್ ಅವರೊಂದು ಕ್ಯಾಚ್ ಬಿಟ್ರು, ಗಿಲ್ ಅವರು ಕೊನೆಯ ಹಂತದಲ್ಲಿ ಕ್ಯಾಚ್ ಬಿಟ್ರು. ಕ್ಯಾಚ್ ಹೇಗೆ ಬಿಡ್ಬೋದಂತ ಇವತ್ತು ಕಾಂಪಿಟೇಷನ್ ಮೇಲೆ ನೀನ್ ಕ್ಯಾಚ್ ಬಿಡ್ತೇನೆ, ನಾನು ಕ್ಯಾಚ್ ಬಿಡ್ತೇನೆ, ಅದ್ರಲ್ಲಿ ಎಂತ ಉಂಟು ಹೇಳಿದಾಗ ಆ ಥರ ಕ್ಯಾಚ್ ಬಿಡ್ತಾ ಇದ್ರು. ಆ್ಯಂಡ್ ಆಲ್ ಆಫ್ ದ ಸಡನ್ ಬುಮ್ರಾ ಅವ್ರು ಹೊಡಿಸ್ಕೊಳ್ತಾ ಇದ್ದಾರೆ. ಟ್ಯಾಕ್ಟಿಕಲ್ ಎರರ್ ಖಂಡಿತ ಇತ್ತು. ಪವರ್ ಪ್ಲೇ ಅಲ್ಲಿಯೇ ನಮ್ಮ ಯಾರು ಸೂರ್ಯಕುಮಾರ್ ಯಾದವ್ ಅವರು ಬುಮ್ರಾ ಅವ್ರ ಹತ್ರ 3 ಓವರ್ ಮುಗ್ದಾಗಿದೆ. ಪವರ್ ಪ್ಲೇ ಅಲ್ಲಿ 3 ಓವರ್ ಹಾಕಿದ್ದಾರೆ ಬುಮ್ರಾ ಅವರು. ಅಲ್ಲಿ ಒಂಚೂರು ಮಿಸ್ ಹೊಡಿತು. 3 ಓವರಾ ಇವರು ಡೆತ್ ಓವರಿಗೆ ಹಾಕಿದ್ರೆ ಬೇಡವಾ ಅಂತ. ಹಾಗೆಯೇ ಏನು ದುಬೆ ಅವರಿಗೆ 4 ಓವರ್ ಕೊಟ್ಟು, ದುಬೆ ಅವ್ರು ಒಳ್ಳೆ ಹಾಕಿದ್ದಾರೆ, ಮಾತಾಡುವಾಗೆ ಇಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಅವರ ಓವರ್ ಉಳಿದದ್ದು ಅಥವಾ ಅಕ್ಷರ್ ಪಟೇಲ್ ಅವರನ್ನ ಅಂಡರ್ ಯುಟಿಲೈಸ್ ಮಾಡಿದ್ದು, ಸೊ ಅದೆಲ್ಲ ಒಂಚೂರು ಟ್ಯಾಕ್ಟಿಕಲ್ ಎರರ್ ಇತ್ತು. ಬಟ್ ಮ್ಯಾಚ್ ಕಮ್ ಬ್ಯಾಕ್ ಆಗ್ಲಿಕ್ಕೆ ಕಾರಣ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಂಡಿತವಾಗಿ ಶಿವಮ್ ದುಬೆ ಅವರ ಆ ಒಂದು ಸ್ಪೆಲ್. 4 ಓವರ್ಗೆ 33 ರನ್ನಿಗೆ ಅವರು ಏನು ರಿಸ್ಟ್ರಿಕ್ಟ್ ಮಾಡಿದ್ರಲ್ಲ ಪಾಕಿಸ್ತಾನವನ್ನ ಮಿಡ್ಲ್ ಓವರ್ಸ್ ಅಲ್ಲಿ. ಅಂಡ್ ಅಫ್ಕೋರ್ಸ್ ವರುಣ್ ಚಕ್ರವರ್ತಿ ಅವರು 4 ಓವರ್ಗೆ ಕೇವಲ 25 ರನ್ ಬಿಟ್ಟುಕೊಟ್ಟದ್ದು. ಅವರು ವಿಕೆಟ್ ಸಿಗ್ಲಿಲ್ಲ ಅವರಿಗೆ, ಬಟ್ ಕೇವಲ 25 ರನ್ ಬಿಟ್ಕೊಟ್ರು. ಅಂಡ್ ಈವನ್ ಕುಲ್ದೀಪ್ ಯಾದವ್ ಅವರು 4 ಓವರ್ಗೆ 31 ರನ್ನಿಗೆ 1 ವಿಕೆಟ್ ತೆಗೆದ್ರು. ಬುಮ್ರಾ ಅವ್ರು 4 ಓವರ್ಗೆ 45 ರನ್ ಹೊಡೆಸ್ಕೊಂಡದ್ದು ಶಾಕಿಂಗ್ ಅಣ್ಣ ಅಂತ. ಅವರ ಒಂದು ಬ್ಯಾಟಿಂಗ್, ಪಾಕಿಸ್ತಾನದ ಬ್ಯಾಟಿಂಗ್ ಅಲ್ಲಿ ಇವತ್ತು ಸೈಮ್ ಅಯೂಬ್ ಅವರು ಇದ್ರಲ್ಲ, ಕಳೆದ 3 ಮ್ಯಾಚ್ಗಳಲ್ಲಿ 0 ಸುತ್ತಿದ್ರು. ಸೊ ಏಷ್ಯಾ ಕಪ್ ಅಲ್ಲಿ ಇನ್ನೂ ಸಹ ಅವ್ರದ್ದು ಬ್ಯಾಟಿಂಗ್ ಇಂದ ಅಂದ್ರೆ ಅಕೌಂಟೇ ಓಪನ್ ಆಗಿರ್ಲಿಲ್ಲ. ಸೊ ಅವರನ್ನ ಓಪನರ್ ಆಗಿ ಕಳಿಸ್ತಿಲ್ಲ ಇವತ್ತು. ಒನ್ ಡೌನ್ ಅಲ್ಲಿ ಆಡು ಮಾರೆ ಫಕರ್ ಜಮಾನ್ ಜೊತೆಗೆ ಇವತ್ತು ಫರಾನ್ ಆಡ್ಲಿ ಅಂತ ಅಂದ್ಕೊಂಡು ಒಂದು ನ್ಯೂ ಓಪನಿಂಗ್ ಪ್ಯಾರ್. ಫರಾನ್ ಅವ್ರದ್ದು ಕ್ಯಾಚ್ 0 ಅಲ್ಲಿ ಇದ್ದಾಗ್ಲೇ ಫರಾನ್ ಅವರಿದು ಆ ಒಂದು ಫರಾನ್ದು ಅಷ್ಟು ಸಾಕು, ಇಷ್ಟು ಮರ್ಯಾದೆ ಸಾಕು ಅವ್ರದ್ದು. ವಾವ್, ಫರಾನ್ದು ಕ್ಯಾಚ್ 0 ಅಲ್ಲಿದ್ದಾಗ ಅಭಿಷೇಕ್ ಶರ್ಮಾ ಬಿಟ್ರು. ಅದಾದ್ಮೇಲೆ ಅದನ್ನು ಯುಟಿಲೈಸ್ ಮಾಡಿಕೊಂಡು 50 ಹೊಡೆದ್ರು. ಆ 50 ಆದ್ಮೇಲೆ ಒಂದು ಸೆಲೆಬ್ರೇಷನ್ ಉಂಟಲ್ಲ ಅಣ್ಣ, ಅದು ಇದು ಉಂಟಲ್ಲ, ಅದನ್ನ ಎಂತೆಂತ ಹೇಳಲಿಕ್ಕೆ ಆಗುದಿಲ್ಲ ಯೂಟ್ಯೂಬ್ ಅಲ್ಲಿ. ಮತ್ತೆ ನಮ್ಮನ್ನು ಬ್ಯಾನ್ ಮಾಡಿದ್ರು ಕಸ್ಟಮರ್ರೆ. ಅದು ಸೆಲೆಬ್ರೇಷನ್ ನೋಡಿದಾಗ ರಾಕೆಟ್ ಲಾಂಚರ್ ಸೆಲೆಬ್ರೇಷನ್, ರಾಕೆಟ್ ಲಾಂಚರ್ ಅನ್ನು ಅಷ್ಟೇ ಒಂದು 50 ರನ್ ನೋಡಿದಕ್ಕೆ ಅಣ್ಣ ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಬೇಡ ದೇವರೇ. ಮ್ಯಾಚ್ ರಿಸಲ್ಟ್ ಆಬ್ವಿಯಸ್ಲಿ ಮ್ಯಾಚ್ ಆಡುವವರಿಗೆ ಸಹ ಗೊತ್ತಿರ್ಬೇಕಲ್ಲ. ನಾನು ಈ ತರ ಸೆಲೆಬ್ರೇಷನ್ ಮಾಡಿದ್ರೆ ಇಂಡಿಯಾ ಮತ್ತೆ ಚೇಸಿಂಗ್ ಅಲ್ಲಿ ನಮ್ಮ ನಾಯಿ ಹೊಡೆದಾಗ ಹೊಡಿತಾರೆ, ಇಷ್ಟೆಲ್ಲ ಬೇಡ, ನನ್ನ ಕೆಲಸ ಅಂತ ಆಡುದು ಹೋಗುದು ಅಷ್ಟು ಮಾತ್ರ ಸೀಮಿತ ಆಗಿರ್ಬೇಕಲ್ಲ. ಓವರ್ ಸೆಲೆಬ್ರೇಷನ್ ಯುದ್ಧ ವಿನ್ ಆದವ್ರ ತರ ನಿನ್ನ ಆಯ್ತಾ. 45 ಬಾಲ್ಗೆ 58 ರನ್, ಓಕೆ, ಏನೊಂದು 25 ಬಾಲ್ಗೆ 58 ರನ್ ಹೊಡೆದವನ ತರ ಸೆಲೆಬ್ರೇಷನ್ ಇತ್ತು. 45 ಬಾಲ್ಗೆ 58 ರನ್. ಫಕರ್ ಜಮಾನ್ 9 ಬಾಲ್ಗೆ 15. ಅದಾದ್ಮೇಲೆ ಸೈಮ್ ಅಯೂಬ್ ಅವರು ಅಂತೂ ಇಂತೂ 4ನೇ ಮ್ಯಾಚ್ ಅಲ್ಲಿ ಫಸ್ಟ್ ಬಾಲ್ ಅಲ್ಲಿ 4 ಹೊಡೆದು ಅಕೌಂಟ್ ಓಪನ್ ಮಾಡಿದ್ರು. ಈ ಏಷ್ಯಾ ಕಪ್ ಅಲ್ಲಿ 17 ಬಾಲ್ಗೆ 21 ನೋಡಿ, 17 ಬಾಲ್ಗೆ 21. ಹೀಗೆ ಮಿಡ್ಲ್ ಓವರ್ಸ್ ಅಲ್ಲಿ ಲೈಟ್ ಆಗಿ ಕುಂಠಿತಗೊಳ್ತಾ ಹೋಯ್ತು. ಫಸ್ಟ್ 10 ಓವರ್ಗೆ 90+ ಇದ್ದಾಗ ಅಂತ ಆಯ್ತು. ಅದಾದ್ಮೇಲೆ ಅಫ್ಕೋರ್ಸ್ ಪಾಕಿಸ್ತಾನದ ಬ್ಯಾಟಿಂಗ್ ನಿಮ್ಗೆ ಗೊತ್ತುಂಟು ಯಾವ ತರ ಒಂದು ಇಲ್ಲಿಂದ ಹೀಗೆ ಬರ್ತದೆ. ಕೊನೆಗೆ 1 ಪಾಯಿಂಟ್ ಆಫ್ ಟೈಮ್ ಅಲ್ಲಿ 160 ಸಹ ಹೊಡಿಲಿಕ್ಕೆ ಆಗುದಿಲ್ಲ.
ಅಂತ ಅನಿಸಿದಾಗ ಲಾಸ್ಟ್ 3 ಓವರಲ್ಲಿ ಮತ್ತೆ ಪುನಃ ಒಂಚೂರು ರನ್ ಲೀಕ್ ಆಗಿ 171 ರನ್. ಹಾರ್ದಿಕ್ ಪಾಂಡ್ಯ ಅವರದು 4 ಓವರ್ ಕೋಟ ಮುಗ್ದಿರಲಿಲ್ಲ. ಬುಮ್ರಾ ಅವರು ಹೊಡೆಸ್ಕೊಂಡ್ರು ಕೂಡ 4 ಓವರ್ಗೆ 45 ರನ್, ಅವ್ರದ್ದು ಕೋಟ ಮುಗೀತು. ನೆಕ್ಸ್ಟ್ ಶಿವಮ್ ದುಬೆ 4 ಓವರಲ್ಲಿ ಒಳ್ಳೆ ಕಟ್ಟಿ ಹಾಕಿದ್ರು. ಬಟ್ ಸ್ಟಿಲ್ 171 ಡಿಫೆಂಡ್ ಮಾಡಬಹುದಾದಂತಹ ಸ್ಕೋರ್. ಬಟ್ ನಮ್ಮ ಎದುರು ಅವರ ಆಟ ಎಲ್ಲಿ ನಡೀತದೆ? ಇಷ್ಟೊತ್ತು ನೀವು ವಿಡಿಯೋ ನೋಡ್ತಾ ಇದ್ರೆ ಈಗ ಮೇನ್ ಪಾಯಿಂಟ್ ಇರೋದು, ಎಂತ ಜಗಳ. ಫಸ್ಟ್ ಬಾಲೇ 6 ಶಹೀನ್ ಅಫ್ರಿದಿ ಅವರು ಹಾಕಿದಂತ ಫಸ್ಟ್ ಬಾಲ್ ಅಭಿಷೇಕ್ ಶರ್ಮಾ ಆಲ್ರೆಡಿ 2 ಕ್ಯಾಚ್ ಬಿಟ್ಟಿದ್ದಾರೆ. ಆ ಒಂದು ಬೇಸರದಲ್ಲಿ ಕೂಡ ಇರ್ತಾರೆ. ಪಾಯಿಂಟ್ ಒಂದು ಪ್ರೂವ್ ಮಾಡ್ಬೇಕಲ್ಲ ಅಂತ ಅಂದ್ಕೊಂಡು ಫಸ್ಟ್ ಬಾಲೇ ದಡಾರ್ ಅಂತ ಫೈನ್ ಲೆಗ್ ರೀಜನ್ ಅಲ್ಲಿ 6 ಹೊಡೆದ ಕೂಡಲೇ ಜಗಳ ಆಡಿದ ಶಹೀನ್ ಅಫ್ರಿದಿಯೇ ಅಲ್ಲ, ನಮ್ಮವ್ರು ಇವತ್ತು ಕಾಲು ಕೆದರಿಕೊಂಡು ಜಗಳಕ್ಕೆ ಹೋಗ್ತಾ ಇದ್ರು. ಒಂದೊಂದು ಶಾಟ್ ಹೊಡೆದಾಗ್ಲೂ ಬೈಗುಳ, ಬಾಯಿಂದ ಪಕ್ಕ 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 ಅಂತ ಬರ್ತಾ ಉಂಟು ಬೈಗುಳ ಶಹೀನ್ ಅಫ್ರಿದಿಗೆ. ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಪಾಕಿಸ್ತಾನದ ಟೀಮ್ ಅಲ್ಲಿ ನಮ್ಮ ಯಂಗ್ಸ್ಟರ್ ಅಭಿಷೇಕ್ ಶರ್ಮಾ ತುಪ್ಪುಕ್ ಬೇಡ ಅಂದ್ರೆ ಸಹ ಕೊಡ್ತಾ ಇದ್ದಾರೆ. ಬ್ಯಾಟಿಂಗ್ ಇಂದ ಕೊಡ್ತಾ ಇದ್ದಾರೆ, ಬಾಯಿಂದ ಸಹ ಕೊಡ್ತಾ ಇದ್ದಾರೆ, ಕೈಯಿಂದ ಸಹ ಕೊಡ್ತಿದ್ರೆ ಏನೋ. ಬಟ್ ಮ್ಯಾಚ್ ಅಲ್ಲಿ ಹೊಡೆದಾಡ್ಲಿಕ್ಕೆ ಆಗುದಿಲ್ಲಲ್ಲ, ರಿಯಲ್ ಫೈಟಿಂಗ್ ಮಾಡಿದ್ರೆ ಮತ್ತೆ ದೊಡ್ಡ ಇಶ್ಯೂ ಆಗ್ತದೆ ಅಂತ ಕರ್ದು ಬೈಯುದು. ಈಗ ಅವ ಈ ಕಡೆ ತಿರುಗಿದ ಕೂಡಲೇ ಬೈಯುದು, ಐ ಕಾಂಟ್ಯಾಕ್ಟ್ ಮಾಡಿದ್ರೆ ಬೈಯುದು. ಎಷ್ಟು ಖುಷಿ ಆಗ್ತಾ ಇತ್ತಂದ್ರೆ ನಮ್ಮದು ಒಂದು ಫಸ್ಟ್ 8 ಓವರ್ ಏನು ನಮ್ಮದು ಬ್ಯಾಟಿಂಗ್ ಇತ್ತಲ್ಲ, ಆ ಕಡೆಯಿಂದ ಗಿಲ್ ಹೊಡೆಯುದು, ಗಿಲ್ ಬೈಯುದು, ಈ ಕಡೆಯಿಂದ ಅಭಿಷೇಕ್ ಶರ್ಮಾ ಹೊಡೆಯುದು, ಅಭಿಷೇಕ್ ಶರ್ಮಾ ಬೈಯುದು. ಸೊ ಈ ತರದ ಕಣ್ಣಿಗೆ ಏನು ಭಾರಿ ಒಂದು ಮನೋರಂಜನೆ. ಏನು ಹ್ಯಾರಿಸ್ ರಾಫ್ ಅವರು ಏನೋ ಬೈಲಿಕ್ಕೆ ಹೋದ್ರು ಅಭಿಷೇಕ್ ಶರ್ಮಾಗೆ, ಗಿಲ್ 4 ಹೊಡೆದು ಗಿಲ್ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೀನ್ ಯಾವನ್ ಅಭಿಷೇಕ್ ಶರ್ಮಾ ಅವರಿಗೆ ಬೈಯುದಂತ. ಸೂಪರ್ ಅಂದ್ರೆ ಸೂಪರ್ ಮೂಮೆಂಟ್. ಆ ಕಡೆಯಿಂದ ಅಂದ್ರೆ ಎರಡೂ ಸೈಡಿಂದ ಸಹ ಡಬ ಅಂತ ಹೊಡಿತಾ ಇದ್ರು. ನನ್ನ ಲಾಸ್ಟ್ ಮ್ಯಾಚ್ ಇದು ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ, ಆ ಸ್ಪಿನ್ನರ್ ಒಬ್ಬ ಇದ್ದಾನೆ ಅಧಿಕ ಪ್ರಸಂಗಿ ಅಬ್ರಾರ್, ಅವನಿಗೆ ಯಾಕೆ ಹೊಡಿಲಿಲ್ಲ? 4 ಓವರಿಗೆ 14 ರನ್ ಮಾತ್ರ ಬಿಟ್ಟು ಕೊಟ್ಟದ್ದಾಗಿತ್ತು ನಮ್ಮ ಏನು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಗ್ರೂಪ್ ಸ್ಟೇಜ್ ಮ್ಯಾಚ್ ಅಲ್ಲಿ. ಇಲ್ಲಿ ಯಾರೋ ಒಂದು ನಮ್ಮ ವಿಡಿಯೋನ ಟ್ರಾನ್ಸ್ಲೇಟ್ ಮಾಡಿ ಕೇಳಿಸಿದ್ದಾರೆ ಅಂತ ಅನಿಸ್ತದೆ. ಇವತ್ತೊಂದು ಹೊಡೆದ್ರು ನಮ್ಮ ಇಬ್ರು ಬ್ಯಾಟ್ಸ್ಮನ್ ಅಬ್ರಾರಿಗೆ. ಓ ದೇವ, ಸೂಪರ್ ಖುಷಿ ಆಯ್ತು ನಂಗೆ. ಇಲ್ಲ ಇದು ಯಾವ್ದು ಗೊತ್ತಾ? ಈಗ ಯಾರು ಬ್ರೋ ಅಬ್ರಾರ್ ನೆನ್ಪುಂಟ? ಗಿಲ್ಲಿದು ವಿಕೆಟ್ ತೆಗೆದು ಹೀಗೆ ಮಾಡಿದಂಥ ಅವನಿಗೆ ಸರ್ರಿ ಹೊಡೆದ್ರು. 4 ಓವರಿಗೆ 42 ರನ್, 40+. ಅದಾದ್ಮೇಲೆ ಸೈಮ್ ಆಯುಬ್ ಅವನಿಗೆ ಸಹ ನಾಯಿಗೆ ಹೊಡೆದಾಗ ಹೊಡೆದಿದ್ದಾರೆ. ಶಹೀನ್ ಶಾ ಅಫ್ರಿದಿ 4 ಓವರ್ 3.5 ಓವರ್ಸ್ ಅಷ್ಟೇ ಆಗಿರೋದು, ಆಲ್ರೆಡಿ 40ರ ಗಡಿ ದಾಟಿದ್ರು. ಸೊ ಅವರ ಯಾರ್ದು ಒಂದು 10 ಓವರ್ ಆದ್ಮೇಲೆ ಒಂದು ಚಿಕ್ಕ ಬ್ರೇಕ್, ಏನಂತಂದ್ರೆ ಗಿಲ್ಲಿಗೆ ಏನಾಯ್ತು, ಸ್ವಲ್ಪ ಬ್ರೇಕ್ ತೆಗೆದುಕೊಂಡ್ರು. ಆವಾಗಲೇ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಸ್ವಲ್ಪ ಮೊಮೆಂಟಮು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇತ್ತು, ಎಲ್ಲಿಯೋ ಒಂಚೂರು ಎಡವಟ್ ಆಗ್ಬೋದು ಅಂತ. ನೆಕ್ಸ್ಟ್ ಬಾಲ್ ಡಮ್ ಅಂತ ಬೋಲ್ಡಾದ್ರು ಅವರ ಅಶ್ರಫ್. ಇದು ಪಾಕಿಸ್ತಾನ ಟೀಮ್ ಇದು ಆಲ್ರೌಂಡರ್ ಅಶ್ರಫ್ ಅವರ ಬೌಲಿಂಗ್, ಅದು ಬಾಲ್ ಒಳ್ಳೆ ಇತ್ತು, ಪಿಚ್ಚಾಗಿ ಸ್ವಿಂಕ್ ಅಂತ ಒಳಗೆ ಬಂದಿದೆ. ಸೊ ಆ ಬೌಲಿಂಗಲ್ಲಿ ಆ ಬಾಲ್ಗೆ ಗಿಲ್ ಅವರು ಬೋಲ್ಡ್ ಆದರು. ಅದು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಕ್ಯಾಪ್ಟನ್ ಅವರು ಸೂರ್ಯಕುಮಾರ್ ಯಾದವ್ ಅವರು ಫಸ್ಟ್ ಬಾಲಿಗೆ ಫೈನ್ ಲೆಗ್ ಕಡೆಗೆ 6 ಹೊಡಲಿಕ್ಕೆ ಫ್ಲಿಕ್ ಹೊಡೆದು 6 ಹೊಡಲಿಕ್ಕೆ ಟ್ರೈ ಮಾಡಿದ್ರು, ಅದು ಆಗಲಿಲ್ಲ. ಮತ್ತೆ ಪುನಃ ಇಲ್ಲ ನಾನು ಹೀಗೆ ಹೊಡೆಯೋದು, ನಾನು ಇದೇ ಶಾಟ್ ಹೊಡೆಯೋದು ಅಂತ ಅಂದ್ಕೊಂಡು ಆ ಶಾಟಿಗೆ ಮುಂದಾಗಿ ಅದು ಫೈನ್ ಲೆಗ್ ಕಡೆಗೆ ಹೋಗಲಿಲ್ಲ, ಥರ್ಡ್ ಮ್ಯಾನ್ ಕಡೆಗೆ ಹೋಗಿ ಅವರು ಡಕ್ ಔಟ್ ಆದರು. ಅದಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಅಭಿಷೇಕ್ ಶರ್ಮಾ ಅವರು 39 ಬಾಲಿಗೆ 74 ರನ್. ಅಬ್ಬಾ ದೇವ, ಸೂಪರ್. ಏನು 4 6 ಬಡಬಡ ಅಂತ ಬರ್ತಾ ಉಂಟು. 74 ರನ್ ಅಭಿಷೇಕ್ ಶರ್ಮಾ ಅವರು ಹೊಡೆದ್ರೆ, ಅದರ ಉಲ್ಟ ನಂಬರ್ 47 ರನ್ ಗಿಲ್ ಅವರು ಹೊಡೆದ್ರು. ಅವರು 28 ಬಾಲಿಗೆ 47 ರನ್ ಹೊಡೆದ್ರೆ, ಅಭಿಷೇಕ್ ಶರ್ಮಾ ಅವರು ಕೇವಲ 39 ಬಾಲಿಗೆ 74 ರನ್ ಹುಚ್ಚು ನಾಯಿಗೆ ಹೊಡೆದಾಗೆ ಹೊಡೆದ್ರು. ಸಾರಿ, ಟೆರರಿಸ್ಟ್ಸಿಗೆ ಹೊಡೆದಾಗೆ ಹೊಡೆದ್ರು. ಟೆರರಿಸ್ಟ್ಗೆ ಹೇಗೆ ಹೊಡಿಬೇಕು ಆ ಥರ ಹೊಡೆದ್ರು. ಭಾರಿ ಖುಷಿ ಆಯಿತು. ಬಟ್ ಮ್ಯಾಚ್ ಎಷ್ಟೋ ಬೇಗ ಮುಗಿಬೋದಿತ್ತಲ್ಲ ಅಂತ ಅನ್ನಿಸ್ತಿದ್ದಂತಹ ಮ್ಯಾಚ್ ಅನ್ನು ಸ್ವಲ್ಪ ಡಿಲೇ ಮಾಡಿದ್ದು ಸ್ಯಾಮ್ಸನ್ ಮತ್ತೆ ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಅಂತ ಹೇಳಿದ್ರೆ ನಂಬಲಿಕ್ಕೆ ಅಂದ್ರೆ ಅದೇ ನಿಜ. ಆ ಒಂದು ಮೊಮೆಂಟಲ್ಲಿ ಯಾಕೆ ಇಷ್ಟು ಸ್ಲೋ ಆಡ್ತಿದ್ದಾರೆ ಅಂದ್ರೆ, ಆಲ್ ಆಫ್ ಅ ಸಡನ್ 3 ವಿಕೆಟ್ ಬಿದ್ದದಕ್ಕೆ ಸ್ಲೋ ಆಡ್ತಿದ್ದಾರೆ ಏನಂತ ಗೊತ್ತಿಲ್ಲ. ಟೈಮಿಂಗ್ ಇರ್ತಾ ಇರಲಿಲ್ಲ, ಒಟ್ರಾಶಿ ಸ್ಲೋ ಆಗ್ತಾ ಇತ್ತು. ಅಂತೂ ಇಂತೂ ಯಾವಾಗ ಸ್ಯಾಮ್ಸನ್ ಅವರು ಬೋಲ್ಡ್ ಆದ್ರು, ಆಗ ಬಂದಂತಹ ಆಟಗಾರ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಕೊನೆಯ ಓವರ್ ತನಕ ತಗೊಂಡೇನು ಹೋಗುದು ಬೇಡ ಅಂತ ಹಾರ್ದಿಕ್ ಪಾಂಡ್ಯ ಬಂದದ್ದು. ಹಾರ್ದಿಕ್ ಪಾಂಡ್ಯ ಹಾಗೂ ತಿಲಕ್ ವರ್ಮಾ ಅವರ ನಡುವಿನ
ಒಂದು ಪಾರ್ಟ್ನರ್ಶಿಪ್ 6 ಬಾಲಿಗೆ 18 ರನ್ ಡಮ 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 ಅಂತ ಹೊಡೆದಾಯ್ತು. ಆ ಕಡೆಯಿಂದ ಫಸ್ಟ್ ಎದುರಿಸಿದಂತಹ ಮೊದಲ ಬಾಲನ್ನೇ 4ಗೆ ಅಟ್ಟಿದ್ರು ಹಾರ್ದಿಕ್ ಪಾಂಡ್ಯ ಅವರು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಬಂದ ಕೂಡಲೇ ತಿಲಕ್ ವರ್ಮ ಆಲ್ ಆಫ್ 19 ಬಾಲಿಗೆ 30 ರನ್, ಒಂದು 6 ಬಂತು ಅಶ್ರಫ್ ಅವರ ಬೌಲಿಂಗಲ್ಲಿ, ಮತ್ತೆ ಶಹೀನ್ ಶಾ ಅಫ್ರಿದಿ ಅವರ ಬೌಲಿಂಗಲ್ಲಿ 6 ಮತ್ತೆ 4 ಹೊಡೆದು 18.5 ಓವರ್ಸ್, ಇನ್ನು 1.1 ಓವರ್ಸ್ ಇತ್ತು. ಆವಾಗಲೇ ನಾವು ಗೆಲುವಿನ ದಡವನ್ನು ಆಯಿತು. ಸೊ ಈ ಒಂದು ಗೆಲುವಿನೊಂದಿಗೆ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಮನವರಿಕೆ ಆಗಬೇಕು ಏನು ಅಂತಂದರೆ, ನೆಕ್ಸ್ಟ್ ಟೈಮ್ ಕೂಡ ನೀವು ಸೋಲ್ತೀರಿ ನಮ್ಮನ್ನು ಎದುರಿಸಿದ್ರೆ, ಬಟ್ ಇನ್ನು ಮುಂದೆ ಮ್ಯಾಚಲ್ಲಿ ನಾವು ಬ್ಯಾಟ್ ಹಾಗೂ ಬಾಯಿ ಎರಡರಲ್ಲೂ ಸಹ ಹೊಡಿತೇವೆ ಅಂತ. ಆ್ಯಂಡ್ ನೆಕ್ಸ್ಟ್ ಟೈಮ್ ಈ ಥರದ ಒಂದು ಕಳಪೆ ಮಟ್ಟದ ಫೀಲ್ಡಿಂಗ್ ಭಾರತ ಕಡೆಯಿಂದ ಬರುವುದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಭಾರತದ ಆ ಒಂದು ಬೌಲಿಂಗ್ ಸ್ಟ್ಯಾಂಡರ್ಡ್, ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ ಎರಡು ಕೂಡ ಇವತ್ತಿನ ಒಂದು ಏನಿತ್ತಲ್ಲ ಪರ್ಫಾರ್ಮೆನ್ಸು ತುಂಬ ಕೆಳಗಡೆ ಇತ್ತು. ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ನಮ್ಮದು ಒಂದು ಲೆವೆಲ್ ಅಂತ ಇರ್ತದಲ್ಲ, ಆ ಲೆವೆಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಲ್ಲ ತುಂಬ ಕೆಳಗಡೆ ಇತ್ತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇರೋದು. ಬಟ್ ಬ್ಯಾಟಿಂಗ್ ಆ್ಯಸ್ ಯೂಶುವಲ್ ಸೂಪರ್. ಕಮೆಂಟ್ ಸೆಕ್ಷನಲ್ಲಿ ಪ್ರಿವ್ಯೂ ವಿಡಿಯೋದು ಕಮೆಂಟ್ ಸೆಕ್ಷನಲ್ಲಿ ಸುಮಾರು ಜನ ತಿಳಿಸಿದ್ರೆ ಅಭಿಷೇಕ್ ಶರ್ಮಾ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗ್ಬೋದು ಅಂತ. ಸುಮಾರು ಜನ ಗಿಲ್ ಅಂತ ಹೇಳಿದ್ರು, ಗಿಲ್ ಸೂಪರ್ ಆಗಿ ಆಡಿದ್ರು, ಅದರಲ್ಲಿ ಡೌಟೇ ಇಲ್ಲ. ಬಟ್ ಕಮ್ ಆನ್ ಯಾರ್, ಅಭಿಷೇಕ್ ಶರ್ಮಾ ಸಿಕ್ಕಾಬಟ್ಟೆ ಇಂಪ್ರೆಸಿವ್ ಇನ್ನಿಂಗ್ಸ್. ಸ್ಯಾಮ್ಸನ್ ಅವರದ್ದು ಸ್ವಲ್ಪ ಸ್ಕ್ರ್ಯಾಚಿ ಇನ್ನಿಂಗ್ಸ್ ಇತ್ತು. ಬಟ್ ಓಕೆ, ಭಾರತ ನಿರಾಯಾಸವಾಗಿ ಇವತ್ತಿನ ಮ್ಯಾಚನ್ನು ಗೆದ್ದಿದ್ದಾರೆ. ಸೊ ಎಲ್ಲ ಕವರ್ ಮಾಡಿದೆ ಅಂತ ಅಂದ್ಕೊಳ್ತೇನೆ. ಈ ಸೆಲೆಬ್ರೇಷನ್ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಿ. ಫರಾನ್ ಇದು ಏನು 50 ಹೊಡೆದ ಕೂಡಲೇ ರಾಕೆಟ್ ಲಾಂಚರ್, ಸೊ ಅದರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲ ಈ ಮ್ಯಾಚಿನ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿ, ಹಾಗಾದರೆ ಬರುವ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.